ವೆಲ್ಕಮ್ ಬ್ಯಾಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಸೆಕ್ಷನ್ ಬಿಗೆ ಯಾವ ಥರ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂಡ್ ಈ ಒಂದು ಕ್ವಶನ್ ಕೂಡ 2023ನಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಸೆಕ್ಷನ್ ಬಿಗೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ನಾನು ಈ ಕರೆಂಟ್ ಇಯರ್ ಅನ್ನ ಚೇಂಜ್ ಮಾಡ್ಕೊಂಡು ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಆನ್ಸರ್ಸ್ ಅನ್ನ ಹೇಗೆ ಮಾಡಬೇಕು ಈ ಒಂದು ಕ್ವಶನ್ಸ್ಗೆ ಅಂತ ತಿಳಿಸ್ಕೊಡ್ತೀನಿ. ಏನಿದೆ ಕ್ವಶನ್ಸ್ ಅಲ್ಲಿ ನೋಡೋಣ. ಡಿಟರ್ಮೈನ್ ದಿ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ. ನೋಡಿ, ನಮ್ಗೆ ಏನ್ ಡಿಟರ್ಮೈನ್ ಮಾಡೋಕೆ ಹೇಳಿದ್ದಾರೆ, ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿನ ಡಿಟರ್ಮೈನ್ ಮಾಡಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2025-26ಗೆ ಸಂಬಂಧಪಟ್ಟ ಅಸೆಸ್ಮೆಂಟ್ ಇಯರ್ಗೆ ನಮಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮುನ್ಸಿಪಲ್ ವ್ಯಾಲ್ಯೂ 1,50,000 ಕೊಟ್ಟಿದ್ದಾರೆ. ಫೈರ್ ರೆಂಟ್ 1,70,000 ಇದೆ. ಸ್ಟ್ಯಾಂಡರ್ಡ್ ರೆಂಟ್ 1,30,000 ಇದೆ. ಆಕ್ಚುಯಲ್ ರೆಂಟ್ ಪರ್ ಮಂತ್ ಕೊಟ್ಟಿದ್ದಾರೆ. ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಆಕ್ಚುಯಲ್ ರೆಂಟ್ ಪರ್ ಮಂತ್ ಅಂದ್ರೆ ಒಂದು ತಿಂಗಳಿಗೆ 15,000 ಅಂತ ಹೇಳಿದ್ದಾರೆ. ಅನ್ರಿಯಲೈಸ್ಡ್ ರೆಂಟ್ 18,000 ಕೊಟ್ಟಿದ್ದಾರೆ. ಹೌಸ್ ವೆಕೆನ್ಸಿ ಪೀರಿಯಡ್ ನೋಡಿ, ಹೌಸ್ ವೆಕೆಂಟ್ ಇದೆಯಂತೆ, ವೆಕೆನ್ಸಿ ಪೀರಿಯಡ್ 1 ಮಂತ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 15,000 ಕೊಟ್ಟಿದ್ದಾರೆ. ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿರೋದು 15,000 ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ನೆಟ್ ಆನ್ಯುಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ ಹೌಸ್ ಪ್ರಾಪರ್ಟಿದು. ಸೊ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಈ ತರ ಒಂದು ಕ್ವಶನ್ಸ್ ಕೊಟ್ಟಾಗ ಅಂತ ಹೇಳಿದ್ರೆ, ನೀವು ಈ ತರ 2 ಕಾಲಮ್ ಹಾಕೊಳ್ಳಿ. ಸೊ ಕಾಂಪಿಟೇಷನ್ ಆಫ್ ನೆಟ್ ಆನ್ಯುಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಅಸೆಸ್ಸಿ ನೇಮ್ ಕೊಟ್ಟಿಲ್ಲ, ಹಾಗಾಗಿ ತಗೊಂಡಿಲ್ಲ. ಸ್ಟೇಟಸ್ ರೆಸಿಡೆಂಟ್ ಅಂದ್ಕೊಂಡಿದ್ದೀನಿ, ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಅಂಡ್ ಪ್ರೀವಿಯಸ್ ಇಯರ್ ಅಂಡ್ ಅಸೆಸ್ಮೆಂಟ್ ಇಯರ್ ತಗೊಂಡಿದ್ದೀನಿ. ಅಂಡ್ 2 ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಕಾಲಮ್ ಅಲ್ಲಿ ಹಾಕೊಂಡ್ರೆ ಸಾಕು. ಯಾವುದೇ ಹೌಸ್ ಬಗ್ಗೆ ಏನು ಇನ್ಫಾರ್ಮೇಶನ್ಸ್ ಏನಿದೆ ನೋಡಿಕೊಂಡು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಫಸ್ಟ್ ನೀವು ತಗೋಬೇಕಾದ್ರೆ ಆಲ್ರೆಡಿ ನಿಮಗೆ ಗೊತ್ತು ಹೌಸ್ ಪ್ರಾಪರ್ಟಿ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ. ಫೇರ್ ರೆಂಟ್ ವ್ಯಾಲ್ಯೂ, ಫೇರ್ ರೆಂಟ್ ಆರ್ ಅಥವಾ ನೀವಿನ್ನೇನು ತಗೋಬೇಕು, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ನೋಡಿ, ಫೇರ್ ರೆಂಟಲ್ ವ್ಯಾಲ್ಯೂ, ದಟ್ ಈಸ್ ಫೇರ್ ರೆಂಟಲ್ ವ್ಯಾಲ್ಯೂ ಆರ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಇವೆರಡನ್ನು ನೀವು ತಗೋಬೇಕು, ಕಂಪೇರ್ ಮಾಡಬೇಕು. ಇವೆರಡು ನೋಡಿ, ನೀವು ಫಸ್ಟ್ ತಗೋಬೇಕಾದ್ರೆ ಇವೆರಡು ತಗೋಬೇಕು, ಫೇರ್ ರೆಂಟಲ್ ವ್ಯಾಲ್ಯೂ ಆರ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಕರೆಕ್ಟಾಗಿ ನೋಡಬೇಕು. ಸೊ ಫೇರ್ ರೆಂಟಲ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಫೇರ್ ರೆಂಟಲ್ ವ್ಯಾಲ್ಯೂ? ಈಗ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಕ್ವಶನ್ಸ್ ಅಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ 1,70,000 ಇದೆ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಬಂದು 1,50,000 ಕೊಟ್ಟಿದ್ದಾರೆ. ಸೊ 1,50,000 ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಈಗ ನಾನು ಹೇಳಿದೆ, ಈ ಒಂದು ಫೇರ್ ರೆಂಟಲ್ ವ್ಯಾಲ್ಯೂ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂನಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇರುತ್ತೆ ಅದನ್ನ ತಗೋಬೇಕು. ಇವಾಗ ಈ ಎರಡು ಅಮೌಂಟ್ ಅನ್ನ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಇದೆ? 1,70,000 ಜಾಸ್ತಿ ಇದೆ. ಹಾಗಾಗಿ 1,70,000 ಹೈಯರ್ ಇದೆ. ಈ 1,70,000 ಹೈಯರ್ ಇರೋದನ್ನ ನಾವು ತಗೋಬೇಕು. ಇದನ್ನ ನಾವೇನಂತ ಕರೀಬೇಕಪ್ಪ ಅಂತ ಹೇಳಿದ್ರೆ ನೋಷನಲ್ ರೆಂಟ್ ಅಂತ ಟ್ರೀಟ್ ಮಾಡಬೇಕು. ರೆಂಟ್, ನೋಷನಲ್ ರೆಂಟ್ ಅಂತ ಕರಿತೀವಿ. ಸೊ ನೋಷನಲ್ ರೆಂಟ್ ಎಷ್ಟಿದೆಯಪ್ಪ ಅಂದ್ರೆ 1,70,000 ಜಾಸ್ತಿ ಯಾವ್ದಿದೆ ಅದನ್ನ ನಾವು ನೋಷನಲ್ ರೆಂಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಫೇರ್ ರೆಂಟಲ್ ವ್ಯಾಲ್ಯೂ 1,70,000 ಇದೆ, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 1,50,000 ಇದೆ. ವಿಚ್ ಎವರ್ ಈಸ್ ಹೈಯರ್ ದಟ್ ಈಸ್ ಕಾಲ್ಡ್ ಆಸ್ ನೋಷನಲ್ ರೆಂಟ್ ಅಂತ ಕರಿತೀವಿ. 1,70,000. ಒನ್ಸ್ ನಿಮಗೆ ನೋಷನಲ್ ರೆಂಟ್ ಬಂದಾದ್ಮೇಲೆ ಮತ್ತೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಷನಲ್ ರೆಂಟ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀವಿ. ನೋಷನಲ್ ರೆಂಟ್ 1,70,000 ಇದೆ ನಮ್ಮ ಹತ್ರ. ನೋಷನಲ್ ರೆಂಟ್ 1,70,000 ನೋಷನಲ್ ರೆಂಟ್ ಆರ್ ಅಥವಾ ಇನ್ಯಾವುದನ್ನ ತಗೋಬೇಕಪ್ಪ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ರೆಂಟ್. ಕ್ವಶನ್ ಅಲ್ಲೇ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿರ್ತಾರೆ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ? 1,30,000 ಇದೆ. ಸೊ ನೋಷನಲ್ ರೆಂಟ್ 1,70,000 ಇದೆ, ಸ್ಟ್ಯಾಂಡರ್ಡ್ ರೆಂಟ್ ಬಂದು 1,30,000 ಇದೆ. ಸೊ ಈಗ ನೀವು ನೋಷನಲ್ ರೆಂಟ್ ಅಥವಾ ಇನ್ಯಾವುದಪ್ಪ ಅಂತ ಹೇಳಿದ್ರೆ ಸೊ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ನೀವು ಯಾವುದು ತಗೋಬೇಕಪ್ಪ ಅಂದ್ರೆ ವಿಚ್ ಎವರ್ ಈಸ್ ಲೋವಿಯರ್. ನೋಷನಲ್ ರೆಂಟ್ 1,70,000 ಇದೆ ಆರ್ ಸ್ಟ್ಯಾಂಡರ್ಡ್ ರೆಂಟ್ 1,30,000 ಇದೆ. ಈಗ ಇವೆರಡನ್ನ ಕಂಪೇರ್ ಮಾಡಿ, ಇವೆರಡು ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಇದೆ ಅದನ್ನ ನಾವು ತಗೋಬೇಕಾಗುತ್ತೆ. ಈಗ 1,70,000 ಮತ್ತೆ 1,30,000 ಕಂಪೇರ್ ಮಾಡಿದ್ರೆ 1,30,000 ಈಸ್ ಲೋಯರ್ ಇದ್ದಾರೆ.
ಹಾಗಾಗಿ 1,30,000 ಏನು ಲೋಯರ್ ಇದೆ ಅದನ್ನ ತಗೋಬೇಕು. ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ 1,30,000. ಒನ್ಸ್ ನಿಮಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಬಂದಾದ್ಮೇಲೆ ಎಕ್ಸ್ಪೆಕ್ಟೆಡ್ ರೆಂಟ್ ನಾವೇ ಫೈಂಡ್ ಔಟ್ ಮಾಡಿರ್ತೀವಿ. ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 1,30,000 ಎಕ್ಸ್ಪೆಕ್ಟೆಡ್ ರೆಂಟ್ ಇದೆ. ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಅಥವಾ ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಅಥವಾ ಆನ್ಯುಯಲ್ ರೆಂಟ್ ಅಂತ ಕರಿತೀವಿ. ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಆಕ್ಚುಯಲ್ ರೆಂಟ್ ಅಂತ ಹೇಳಿದ್ರೆ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂದ್ರೆ ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಅನ್ರಿಯಲೈಸ್ಡ್ ರೆಂಟ್. ಆಕ್ಚುಯಲ್ ರೆಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಲೆಸ್ ಮಾಡಿಕೊಂಡು ತಗೋಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ, ನಮಗೆ ಸಿಕ್ಬಿಟ್ಟಿದೆ 1,30,000. ಬಟ್ ನಾವು ಆಕ್ಚುಯಲ್ ರೆಂಟ್ ಅನ್ನು ತಗೋಬೇಕಾದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಈಗ ಆಕ್ಚುಯಲ್ ರೆಂಟ್ ಕ್ವಶನ್ಸ್ ಅಲ್ಲಿ ಹೇಳಿದರೆ ಎಷ್ಟಿದೆ ಆಕ್ಚುಯಲ್ ರೆಂಟ್ ಪರ್ ಮಂತ್ 15,000 ಇರ್ತಕ್ಕಂಥದ್ದು. ಅದು ಪರ್ ಮಂತ್ ಒಂದು ತಿಂಗಳಿದ 15,000 ಇದೆ. ಸೊ 15,000 ಒಂದು ತಿಂಗಳಿಗೆ ಆದ್ರೆ ಇಂಟು 12 ಮಾಡಿದ್ರೆ ನಮಗೆ 1,80,000 ಸಿಗುತ್ತೆ. ದಟ್ ಈಸ್ ಒಂದು ತಿಂಗಳಿಗೆ 15,000 ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 15,000 ಇಂಟು 12 ಮಾಡ್ಕೋಬೇಕು. 15,000 ಇಂಟು 12 ಮಾಡಿದ್ರೆ ನಮಗೆ 1,80,000 ಆಕ್ಚುಯಲ್ ರೆಂಟ್ ಸಿಗುತ್ತೆ. ಒಂದು ತಿಂಗಳದು ಅಲ್ಲಿ ಕ್ವಶನ್ಸ್ ಅಲ್ಲಿ ಕೊಟ್ಟಿರೋದು ಪರ್ ಮಂತ್. ಸೊ ಪರ್ ಮಂತ್ 15,000 ಆದ್ರೆ ನನಗೆ ಒಂದು ತಿಂಗಳಿಗೆ 15,000 ಆದ್ರೆ ಒಂದು ವರ್ಷಕ್ಕೆ ಎಷ್ಟು ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನನಗೆ ಮಲ್ಟಿಪ್ಲೈ 12 ಮಂತ್ಸ್ ಮಾಡಿದ್ರೆ 1,80,000 ಆಕ್ಚುಯಲ್ ರೆಂಟ್ ಸಿಗುತ್ತೆ. ಈ ಆಕ್ಚುಯಲ್ ರೆಂಟ್ ಅಲ್ಲಿ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಅವರೇ ಕೊಟ್ಟಿದ್ದಾರೆ 18,000 ಅನ್ರಿಯಲೈಸ್ಡ್ ರೆಂಟ್ ಕ್ವಶನ್ಸ್ ಅಲ್ಲೇ ಇದೆ. ಹಾಗಾಗಿ 1,80,000 ಅಲ್ಲಿ 18,000 ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಆಕ್ಚುಯಲ್ ರೆಂಟ್ ಅಂತ ಹೇಳಿದ್ರೆ 1,62,000 ನಿಮಗೆ ಆಕ್ಚುಯಲ್ ರೆಂಟ್ ಸಿಗುತ್ತೆ. ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಶುಡ್ ಬಿ ಕನ್ಸಿಡರ್. ಸೊ ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ನನ್ನ ಹತ್ರ 1,30,000 ಇದೆ, ಆಕ್ಚುಯಲ್ ರೆಂಟು 1,62 ಇದೆ. ಈಗ ಇವೆರಡು ಕಂಪೇರ್ ಮಾಡಿದ್ರೆ ಯಾವುದು ಜಾಸ್ತಿ ಇದೆ? 1,62,000 ಜಾಸ್ತಿ ಇದೆ. ಹಾಗಾಗಿ 1,62,000 ಏನಿದೆ ಅದನ್ನು ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್. ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡೋದಕ್ಕೂ ಮುಂಚೆ ಇರ್ತಕ್ಕಂಥ ನಮಗೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡೋದಕ್ಕೂ ಮುಂಚೆ ಇರೋ ವ್ಯಾಲ್ಯೂನಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ವೇಕೆನ್ಸಿ ಪೀರಿಯಡ್ ಅನ್ನ ನಾವು ಲೆಸ್ ಮಾಡಬೇಕು. ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ನಾವು ಲೆಸ್ ಮಾಡಬೇಕು. ಎಷ್ಟು ದಿನ ವೇಕೆನ್ಸಿ ಪೀರಿಯಡ್ ಇದೆಯಂತೆ? 1 ಮಂತ್ ವೇಕೆನ್ಸಿ ಪೀರಿಯಡ್ ಇದೆ ಅಂತ ಕ್ವಶನ್ಸ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಒಂದು ತಿಂಗಳು ವೇಕೆನ್ಸಿ ಪೀರಿಯಡ್ ಇದೆ ಅಂತ. ಒಂದು ತಿಂಗಳಿಗೆ ಎಷ್ಟು ಸ್ಯಾಲರಿ, ಒಂದು ತಿಂಗಳಿಗೆ ಎಷ್ಟು ರೆಂಟು? 15,000 ಇದೆ. ಸೊ ಈ 15,000 ರೆಂಟ್ ಇದೆ ಇಂಟು 1 ಮಂತ್ ಮಾತ್ರ ವೇಕೆಂಟ್ ಪೀರಿಯಡ್ ಇದೆ. 15,000 ಇಂಟು 1 ಮಾಡಿದ್ರೆ 15,000 ನನಗೆ ವೇಕೆಂಟ್ ಪೀರಿಯಡ್ ಸಿಗ್ತಾ ಹೋಗುತ್ತೆ. ಸೊ ಈಗ ನೀವು 1,62,000ನಲ್ಲಿ 15,000 ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದ್ರೆ 1,47,000 ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಇದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಫ್ಟರ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಲ್ಲಿ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡಿದಾಗ ಬರೋದು ನಮಗೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನಲ್ಲಿ ನೀವೇನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಏನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಮುನಿಸಿಪಲ್ ಟ್ಯಾಕ್ಸ್ ಪೇಯ್ಡ್. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಕ್ವಶನ್ಸ್ ಅಲ್ಲಿ ಏನಾದರೂ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ಸ್ ಇದೆಯಾ ಅಂದ್ರೆ ನೋಡಿ, ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 15,000 ಕೊಟ್ಟಿದ್ದಾರೆ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿದ್ದಾರೆ ಅಂದ್ರೆ ನೀವು 15,000 ಅನ್ನ ಲೆಸ್ ಮಾಡಬೇಕಾಗುತ್ತೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿರೋದ್ರಿಂದ 15,000 ಮುನ್ಸಿಪಲ್ ಟ್ಯಾಕ್ಸ್. ಈಗ ನೀವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನಲ್ಲಿ 15,000 ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನೆಟ್ ಆನ್ಯುಯಲ್
ವ್ಯಾಲ್ಯೂ, ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಈಗ 1,47,000 ಅಲ್ಲಿ 15,000 ಹೋದ್ರೆ 1,32,000 ನಮಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಕ್ವಶನ್ಸ್ಗೆ ಆನ್ಸರ್ಸ್. ಲಾಸ್ಟ್ ಸೆಕ್ಷನ್ ಬಿಗೆ 2023ನಲ್ಲಿ ಕೇಳಿರ್ತಕ್ಕಂಥ ಒಂದು ಸೆಕ್ಷನ್ ಬಿಗೆ ಬಂದಿರತಕ್ಕಂಥ ಒಂದು ಕ್ವಶನ್. ಸೊ ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೀವು 14 ಮಾರ್ಕ್ಸ್ ಏನು ಮಾಡ್ತೀರಾ ಅದೇ ಥರನೇ 4 ಮಾರ್ಕ್ಸ್ಗೂ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ಕ್ವಶನ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.